ಹಾಯ್ ಹಲೋ ನಮಸ್ಕಾರ. ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ ಸದಾ ನಿಮ್ಮೊಂದಿಗೆ ನಾನು ನಿಮ್ಮ ರಾಹುಲ್. ವೆಲ್ಕಮ್ ಬ್ಯಾಕ್ ಟು ಡಿಜಿಟಲ್ ಭಾರತ್ ಸೇವಾ. ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ದಯವಿಟ್ಟು ಮಿಸ್ ಮಾಡೋಕ್ಕೆ ಹೋಗಬೇಡಿ. ಪ್ರತಿಯೊಂದು ಸಂಚಿಕೆನಲ್ಲೂ ಒಂದಲ್ಲ ಒಂದು ವಿಚಾರಗಳನ್ನ ಹೇಳ್ತಾ ಹೋಗ್ತೀನಿ. ಇವತ್ತೊಂದು ದಿವಸ ನಾನು ತುಮಕೂರು ಡಿವಿಷನ್ದು ಹೇಳ್ತೀನಿ, ಯಾಕಂದರೆ ಇದು ಹೋದ ತಿಂಗಳೇ ಇದು ಅನೌನ್ಸ್ ಆಗೋಗಿತ್ತು. ಇದನ್ನು ಯಾವ ಥರ ನೋಡೋದು ಏನು ಎತ್ತ ಅಂತ ಹೇಳ್ಕೊಡ್ತೀನಿ ನೋಡಿ. ಇದು 18/3/2026 ಮತ್ತು 17/4/2026ಗೆ ಎಂಡಿಂಗ್. ಇದು ತುಮಕೂರು ಅರ್ಬನ್ ಡೆವಲಪ್ಮೆಂಟಿಂದ ಆಗುವಂಥದ್ದು. ಸೊ ಇದನ್ನು ಕರೆಕ್ಟಾಗಿ ನಾನು ಹೇಳ್ತೀನಿ ಏನು ಎತ್ತ ಯಾವ ಥರ ಅಂತ. ಪ್ಲೀಸ್ ಯಾರಾದರೂ ಹೊಸಬ್ರು ಬಂದಿದ್ದ ಪಕ್ಷದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮಿಸ್ ಮಾಡಬೇಡಿ. ಹಳಬ್ರು ಇದ್ದಿದ್ದ ಪಕ್ಷದಲ್ಲಿ ಶೇರ್ ಮಾಡ್ಕೊಳ್ಳಿ. ಎಲ್ಲ ವಿಚಾರಗಳು ನಿಮಗೆ ಈ ಪ್ಲೇಲಿಸ್ಟ್ BDA ಇ ಆಕ್ಷನ್ ಮತ್ತು ಇದು KHB ದೆನ್ ಅಗೈನ್ ಈಚ್ ಆ್ಯಂಡ್ ಎವ್ರಿಥಿಂಗ್ ಇನ್ ದ ಕರ್ನಾಟಕ ಪ್ರತಿಯೊಂದು ಇದರಲ್ಲೇ ಹಾಕ್ತಾ ಹೋಗ್ತೀನಿ. ಯು ಕ್ಯಾನ್ ಚೆಕ್ ಇನ್ ದ ಪ್ಲೇಲಿಸ್ಟ್. ಓಕೆ, ಲೆಟ್ ಅಸ್ ಸ್ಟಾರ್ಟ್ ದಿಸ್. ಇದನ್ನು ಫಸ್ಟು ನೀವು ವೆಬ್ಸೈಟ್ ತಿಳ್ಕೊಬೇಕು ಅಂತ ಅಂದರೆ ಗೂಗಲ್ಗೆ ಹೋಗ್ಬಿಟ್ಟು ನೀವು ತುಮಕೂರು ಡೆವಲಪ್ಮೆಂಟ್ ಅಥಾರಿಟಿ ಅಂತಲೇ ಹೊಡೀರಿ, ಇಲ್ಲೇ ಇದೆ. ಓಕೆ, ಇದನ್ನು ಓದಿದ ತಕ್ಷಣ ನಿಮಗೆ ಫಸ್ಟ್ ವೆಬ್ಸೈಟ್, ಇದೇನು ಫಸ್ಟ್ ವೆಬ್ಸೈಟ್ ಕಾಣಿಸ್ತಾ ಇದೆಯಲ್ಲ, ಈ ಫಸ್ಟ್ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣವೇ ಯು ವಿಲ್ ಗೆಟ್ ಲೈಕ್ ದಿಸ್. ಓಕೆ, ಇಲ್ಲಿ ಈ ಥರ ಬರುತ್ತೆ. ಬಂದಿದ ತಕ್ಷಣವೇ ಕೆಳಗಡೆ ನೋಡಿ, ಇಟ್ಸ್ ಜಸ್ಟ್ ಮೂವಿಂಗ್ ಹಿಯರ್. ಇದನ್ನು ಸ್ವಲ್ಪ ಹತ್ತಿರದಲ್ಲಿ ತೋರಿಸಿ ನೋಡಿ, ಇಲ್ಲಿ ಮೂವ್ ಆಗ್ತಾ ಇದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಿ. ಓಕೆ, ದಟ್ಸ್ ನೈಸ್. ಇಲ್ಲಿ ಈಗ ನಿಮ್ಗೆ ಈ ಥರ ಬಂತು, ತುಮಕೂರು ನಗರಾಭಿವೃದ್ಧಿ ಪ್ರಾಧಿಕಾರಿ, ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಇದೆಲ್ಲ ಅಲ್ಲಿ ಅಫಿಷಿಯಲ್ಸ್ ನಂಬರು. ದಯವಿಟ್ಟು ಅಫಿಷಿಯಲ್ಸ್ಗೆ ನಮಗೆ ನೀವು ಕಾಲ್ ಮಾಡಿ ಇದು ಮಾಡೋಕ್ಕೆ ಹೋಗಬೇಡಿ. ಇಟ್ಸ್ ವೆರಿ ಸಿಂಪಲ್ ಆ್ಯಂಡ್ ನೋ ನೀಡ್ ಟು ಆಸ್ಕ್ ಅಬೌಟ್ ದ ಥಿಂಗ್ಸ್ ಟು ದೇರ್. ಏನಿದೆ ಪ್ರತಿಯೊಂದು ನಾನು ಇಲ್ಲೇ ಹೇಳ್ತೀನಿ. ಇವಾಗ ತುಮಕೂರು ತಾಲೂಕಿನ ಉಡಿಗೆರೆ ಹೋಬಳಿ ಮಾಚನಹಳ್ಳಿ ಗ್ರಾಮದ ವಿವಿಧ ಸರ್ವೆ ನಂಬರ್ಗಳಲ್ಲಿ ಇದು ಪ್ರಾಧಿಕಾರಿಗಳು ಹಾಕಿರೋವಂಥದ್ದು. ವಸತಿ ಬಡಾವಣೆಗೆ ಕಾಲ್ ಮಾಡಿದಂಥದ್ದು. ಇದು ಹೋದ ತಿಂಗಳೇ ಹಾಕಿತ್ತು, ಬಟ್ ನಾನು ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಫಾರ್ ದಟ್. ಆ್ಯಂಡ್ ರೈಟ್ ನೌ ಐ ಆಮ್ ಗಿವಿಂಗ್ ದಿಸ್ ಬಿಕಾಸ್ ಇನ್ನು ಬರೀ 4 ದಿನ ಇರೋದು. ಇವತ್ತು ಸೇರಿಸಿ 14, 15, 16, 17 4 ದಿನ ಇದೆ. ಸೊ ಯು ಕ್ಯಾನ್ ಅಪ್ಲೈ ರೈಟ್ ನೌ ಆಲ್ಸೋ. ನೀವು ಇವಾಗಲೂ ಅಪ್ಲೈ ಮಾಡ್ಬೋದು. 17ನೇ ತಾರೀಕು ಲಾಸ್ಟು. 18ನೇ ತಾರೀಕು ಹೋದ ತಿಂಗಳಿಂದ ಅಂದರೆ 3ನೇ ತಿಂಗಳಿಂದ ಇದು ಕಂಟಿನ್ಯೂಸ್ ಆಗಿ ಹಾಕಿರೋವಂಥದ್ದು. ನಾನು ಹೇಳಿದೆ, ಇದು ಅಪ್ಲಿಕೇಶನ್ ನೀವು ಹಾಕುವಾಗ ಯು ಹ್ಯಾವ್ ಟು ಡ್ರಾಪ್ ಇನ್ ಟು ದಿ ತುಮಕೂರು ಅರ್ಬನ್ ಡೆವಲಪ್ಮೆಂಟ್ ಗೂಗಲಲ್ಲಿ ಹಾಕ್ಕೊಂಡು, ಅದಾದ ನಂತರ ಕೆಳಗಡೆ ಇದು ಮೂವ್ ಆಗ್ತಾ ಇದೆಯಲ್ಲ, ಈ ಮೂವ್ ಆಗೋದನ್ನು ಪ್ರೆಸ್ ಮಾಡಿದ ತಕ್ಷಣ ಯು ವಿಲ್ ಗೆಟ್ ದಿಸ್ ಅಪ್ಲಿಕೇಶನ್. ಯಾವ ಥರ ಹಾಕೋದು ಅಂತಲೂ ಹೇಳ್ತೀನಿ. ಭಾಳ ಈಸಿ ಇದೆ, ಏನು ತೊಂದರೆ ಇಲ್ಲ, ಆರಾಮಾಗಿ ಹಾಕೋಬೋದು. ಬಟ್ ಇದನ್ನು ನೋಡ್ಕೊಳ್ಳಿ ಫಸ್ಟ್ ಆಫ್ ಆಲ್ ಏನೇನು ಎತ್ತ ಅಂತ. ಇಲ್ಲಿ ಚದರ ಮೀಟ್ರ್ಗಳಲ್ಲೂ ಕೊಟ್ಟಿದ್ದಾರೆ. 6x9 ಮತ್ತು 9x12, 9x15, 12x18, 15x24. ಇದೆಲ್ಲ ಇದೇನು ಬೇಕಾಗಲ್ಲ ನಿಮ್ಗೆ. ಅದ್ರ ಬದಲು 20/30, 30/40, 30/50, 40/60 ಆ್ಯಂಡ್ 50/80 EWS ಈ ಸ್ವತ್ತಿನ ಮೀನ್ಸ್ ಏನು ಬೈಫರ್ಗೇಷನ್ ಮಾಡಿದ್ದಾರೆ ಇದರಲ್ಲಿ ಏನು ಎತ್ತ ಅಂತ ಪ್ರತಿಯೊಬ್ಬರಿಗೂ ನಾನು ಪ್ರತಿ ಸತಿನೂ ಹೇಳ್ತೀನಿ. EWS ಯಾರು ಅಪ್ಲಿಕೇಶನ್ ಹಾಕೋತೀರಾ ಅವ್ರಿಗೆ ಇನ್ಕಮ್ ಸರ್ಟಿಫಿಕೇಟ್ ಈಸ್ ಮಸ್ಟ್. ಓಕೆ, ದಯವಿಟ್ಟು ಅದೊಂದು. ಮತ್ತು ಇಲ್ಲಿ ಪ್ರವರ್ಗಗಳು ಇರ್ತದೆ, SC ST ಜನರಲ್ಲು, OBC ಮತ್ತು ಅಂಗವಿಕಲರು ಪ್ರತಿಯೊಂದು ಇದೆ. ದಯವಿಟ್ಟು ಅದನ್ನು ಟಿಕ್ ಮಾಡ್ಕೋಬೇಕು. ನಾನು ಹೇಳ್ಕೊಡ್ತೀನಿ ಅದು ಯಾವ ಥರ ಅಪ್ಲಿಕೇಶನ್ ಹಾಕಬೇಕು ಅಂತ. ಇಫ್ ದೆರ್ ಈಸ್ ಎನಿ ಕ್ವೈರಿ ಪ್ಲೀಸ್ ಲೆಟ್ ಮಿ ನೋ ಇನ್ ದ ಕಾಮೆಂಟ್ಸ್. ಓಕೆ, ಭಾಳ ಈಸಿ ಇದು. EWSಗೆ ನೀವು ನಾರ್ಮಲಾಗೆ ಇದನ್ನು ಹಾಕೋತೀರಾ. ಮೀನ್ಸ್ ಅಪ್ಲಿಕೇಶನ್ ಹಾಕುವಾಗ ಯು ಹ್ಯಾವ್ ಟು ಗಿವ್ ದಿ ವಾಟ್ ಈಸ್ ದಟ್ ಕ್ಯಾಸ್ಟ್ ಸರ್ಟಿಫಿಕೇಟ್. ಬಟ್ ಈ ಒಂದು ಅಪ್ಲಿಕೇಶನಲ್ಲಿ ನಿಮಗೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಕೇಳಲ್ಲ. ಮೀನ್ಸ್ ಈ ತುಮಕೂರು ಡೆವಲಪ್ಮೆಂಟ್ ಅಥಾರಿಟಿನಲ್ಲಿ ನೀವು EWS ಅಂತ ಒತ್ತಿ, ಇಲ್ಲಾಂದರೆ LIG ಒತ್ತಿ, MIG ಒತ್ತಿ, HIG ಒತ್ತಿ, ಇದೊತ್ತಿ. ಈಗ ಸದ್ಯಕ್ಕೆ ಅದೆಲ್ಲ ಬೇಕಾಗಲ್ಲ. ಬಟ್ ಆಧಾರ್, ಪ್ಯಾನ್ ಆ್ಯಂಡ್ ಬ್ಯಾಂಕ್ ಈಸ್ ಮಸ್ಟ್ ಆ್ಯಂಡ್ ಶುಡ್. ಅದೊಂದು ಗ್ಯಾಪ್ನ ಇಟ್ಕೊಳ್ಳಿ. ನೋಡಿ ಇಲ್ಲೇ ಕೊಟ್ಟಿರ್ತಾರೆ ನಗರಾಭಿವೃದ್ಧಿ. ಅದಾದಮೇಲೆ ರಾಜ್ಯದ ಯಾವುದೇ ಭಾಗದಲ್ಲಿ ನೀವು, ಆಮೇಲೆ ಮನೆಯಲ್ಲಿ ಯಾವುದೇ ನಿಮ್ಮ ರಿಲೇಟಿವ್ಸ್ ಆಗಲಿ ಅವರು ಇವರು ಯಾರಾದರೂ ತೊಗೊಂಡಿದ್ರೆ ದಯವಿಟ್ಟು ಅದನ್ನು ತಿಳಿಸ್ಬೇಕಾಗತ್ತೆ. ಈಗ ಅಪ್ಲಿಕೇಶನ್ ಹಾಕೋದನ್ನ ಸಿಂಪಲಾಗಿ ಹೇಳ್ಕೊಡ್ತೀನಿ. ಓಕೆ, EWS LIG ಇದು ಎಕನಾಮಿಕಲಿ ವೀಕರ್ ಸೆಕ್ಷನ್ಸ್, ಲೋವರ್ ಇನ್ಕಮ್, ಮೀಡಿಯಮ್ ಇನ್ಕಮ್ ಆ್ಯಂಡ್ ಹೈ ಇನ್ಕಮ್. ಅದರಲ್ಲೂ 2 ಕ್ಯಾಟಗರಿ ಇದೆ, 1 and 2 ಅಂತ. ಓಕೆ, ಲೆಟ್ ಅಸ್ ಕಮ್ ಟು ದಿ ಡೌನ್ ಸೈಡ್. ಓಕೆ, ನಾವು ಅಪ್ಲಿಕೇಶನ್ ಹಾಕೋದು ಬಹಳ ಸುಲಭ. ಇದನ್ನು ಕೆಳಗಡೆ ಹೋಗಿ ಸ್ವಲ್ಪ ಕೆಳಗಡೆ ನೋಡಿ, ಇಲ್ಲೇ ಬಂದ್ಬಿಡುತ್ತೆ ನಿಮಗೆ ಅರ್ಜಿದಾರರ ಹೆಸರು, ನಿಮ್ಮ ಹೆಸರು. ಪ್ಲೀಸ್ ಎಂಟರ್ ಯುವರ್ ಫುಲ್ ನೇಮ್. ಓಕೆ, ನಿಮ್ಮ ಪೂರ್ತಿ ಹೆಸರು ಹಾಕಿ, ತಂದೆ ತಾಯಿ ಮತ್ತು ಗಂಡನ ಹೆಸರು ಮೀನ್ಸ್ ಫಾದರ್, ಮದರ್ ಆ್ಯಂಡ್ ಹಸ್ಬೆಂಡ್ಸ್ ನೇಮ್ ಈ ಜಾಗದಲ್ಲಿ ಹಾಕಬೇಕು. ದೆನ್ ಅದಾದಮೇಲೆ ಆಧಾರ್ ಸಂಖ್ಯೆ ಹಾಕಬೇಕು. ನಿಮ್ಮ ಆಧಾರ್ ಯಾರು ಅಪ್ಲಿಕೇಶನ್ ಹಾಕ್ತಾಯಿದ್ದಾರೆ
ಇಲ್ಲಿ ಸ್ಟಾರ್ ಅನ್ನೋದು ಏನಿದೆಯಲ್ಲ, ದಯವಿಟ್ಟು ದೋಸ್ ಆರ್ ದ ಮ್ಯಾಂಡೇಟರಿ ಥಿಂಗ್ಸ್. ಸೊ ಯು ಹ್ಯಾವ್ ಟು ಫಿಲ್ ದಟ್. ಓಕೆ, ಇಲ್ಲಿ ವ್ಯಾಲ್ಯೂ ಹಾಕಿ ಅದಾದ ನಂತರ ಹುಟ್ಟಿದ ದಿನಾಂಕ, ನಿಮ್ಮ ಡೇಟ್ ಆಫ್ ಬರ್ತ್ ಹಾಕಬೇಕು. ಇಲ್ಲೇ ಸೆಲೆಕ್ಟ್ ಮಾಡ್ಕೊಳ್ಳಿ ಯಾವುದಿದೆ. ಫಾರ್ ಎಕ್ಸಾಂಪಲ್ ನಾನು ಯಾವುದಾದ್ರೂ ನಂದೇ ಹಾಕಿ ಈಗ ನೋಡ್ತೀನಿ, ನಂದು ಡೇಟ್ ಆಫ್ ಬರ್ತ್ ಹಾಕ್ತೀನಿ. ಲೆಟ್ ಅಸ್ ಗೋ ಫಾರ್ ದಟ್. ಯಾವುದಾದ್ರೂ ಬೇರೆ ಮಂತ್ ಹಾಕೋಣ, ಒಂದು ಡೇಟ್ ನೋಡಿ ಈ ಥರ. ಆಮೇಲೆ ಆಧಾರ್ಗೆ ಲಿಂಕ್ ಆಗಿರೋಂಥ ಮೊಬೈಲ್ ನಂಬರ್ ಹಾಕಿ. ಅದಾದಮೇಲೆ ಇಮೇಲ್ ಐ ಡಿ ಈಸ್ ಮಸ್ಟ್ ಆ್ಯಂಡ್ ಶುಡ್. ದಯವಿಟ್ಟು ಇಲ್ಲ ಅಂತ ಅಂದರೆ ಅದು ಇಮೇಲ್ ಐ ಡಿ ಒಂದು ಕ್ರಿಯೇಟ್ ಮಾಡ್ಕೊಳ್ಳಿ. ನಿಮ್ಮ ಇದಕ್ಕೆ ನಿಮ್ಮ ಪೂರ್ಣ ವಿಳಾಸ ಹಾಕಬೇಕು, ಏರಿಯಾ, ಎಕ್ಸ್ಟೆನ್ಷನ್ನು, ಪ್ರತಿಯೊಂದು ಅಡ್ರೆಸ್ ಹಾಕಿ. ಸಾರಿ, ಯಾವ ಡಿಸ್ಟ್ರಿಕ್ಕು ಯಾವುದು ಇದನ್ನು ಹಾಕಿ, ಜಿಲ್ಲೆ, ಡಿಸ್ಟ್ರಿಕ್ಕು ನೀವು ಯಾವುದೈತೆ, ಎಲ್ಲಿಂದ ಅಪ್ಲಿಕೇಶನ್ ಹಾಕ್ತಾ ಇದ್ದೀರಾ ಅದನ್ನು ನೀವು ಸೆಲೆಕ್ಟ್ ಮಾಡಿಬಿಟ್ಟು ಹಾಕಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ ಎಲ್ಲಾದರೂ ಬೇರೆ ಕಡೆ ಹಾಸನ, ಕಲಬುರಗಿ, ಕೊಡಗು, ಕೋಲಾರ, ನಾನು ಎಲ್ಲಾದರೂ ಒಂದು ಕಡೆ ಮೈಸೂರಿಂದ ಹಾಕ್ತಾಯಿದ್ದೀನಿ ಅಂದ್ಕೊಳ್ಳಿ. ಸೊ ಆ ಡಿಸ್ಟ್ರಿಕ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ದೆನ್ ನೀವು ನಿಮ್ಮ ಆಕ್ಯುಪೇಷನ್ ಏನು ಇಲ್ಲೇ ಇರುತ್ತೆ. ಗೌರ್ಮೆಂಟ್ ಎಂಪ್ಲಾಯ್, ಪ್ರೈವೇಟ್ ಸೆಕ್ಟರ್, ಸೆಲ್ಫ್ ಎಂಪ್ಲಾಯ್ಡ್. ಇಲ್ಲಿ ನೋಡಿ ಸೆಲ್ಫ್ ಎಂಪ್ಲಾಯ್ಡ್, ಯಾರಾದರೂ ಆಗಿರ್ಬೋದು ಸೆಲ್ಫ್ ಎಂಪ್ಲಾಯ್ಡು ಪರ್ಟಿಕ್ಯುಲರಾಗಿ, ಆಯಿತಾ. ಅದಾದ ನಂತರ ನಿಮ್ಮ ಫ್ಯಾಮಿಲಿನಲ್ಲಿ ಯಾರಿಗಾದರೂ ಅಲಾಟ್ ಆಗಿದೆಯಾ ಏನು ಎತ್ತ ಅಂತ. ಅದೇನಾದರೂ ಅಲಾಟ್ ಆಗಿದ್ದರೆ ಅಂದರೆ ನಿಮ್ಮ ಮನೆಯಲ್ಲಿ ಯಾರಾದರೂ ಆಗಿರಲಿ ಅವರು, ಸೊ ಅವ್ರಿಗೆ ಅಲಾಟ್ ಆಗಿದ್ದರೆ ಕರ್ನಾಟಕ ಹೌಸಿಂಗ್ ಬೋರ್ಡು, ಹೌಸಿಂಗ್ ಕೋಆಪರೇಟಿವ್ ಸೊಸೈಟಿ ಅವ್ರ ಕಡೆಯಿಂದ, ಇಲ್ಲಾಂದರೆ ಗೌರ್ಮೆಂಟ್ ವೆಲ್ಫೇರ್ ಡಿಪಾರ್ಟ್ಮೆಂಟಿಂದ ಏನಾದರೂ ನಿಮಗೆ ಆಗಿದರೆ ದಯವಿಟ್ಟು ಎಸ್ ಅಂತ ಹಾಕಿ, ಇಲ್ಲ ಅಂತ ಅಂದರೆ ನೋ ಅಂತಲೇ ಹಾಕಿ. ಓಕೆ, ಇಲ್ಲಿ ನಿಮಗೆ ಪ್ರವರ್ಗದ ಗುರುತಿಸಿ ಅಂತ ಬರುತ್ತೆ. ಹಿಂದುಳಿದ ವರ್ಗ ಅಂದರೆ ಒ ಬಿ ಸಿ, ಅನುಸೂಚಿತ ಅಂದರೆ ಎಸ್ ಸಿ, ಆಮೇಲೆ ಎಸ್ ಟಿ, ಮಾಜಿ ಸೈನಿಕರು, ಇವರು ಬಂದು ಮಿಲ್ಟ್ರಿ ಇದಕ್ಕೆ ಮಿಲ್ಟ್ರಿ ಇದಕ್ಕೆ ಬರುತ್ತೆ. ರಾಜ್ಯ ಸರ್ಕಾರ, ಸಾರ್ವಜನಿಕರ ವಲಯ ಉದ್ಯಮಿಗಳು, ಸೊ ಗೌರ್ಮೆಂಟ್ ಎಂಪ್ಲಾಯೀಸ್ನ ಸಾರ್ವಜನಿಕರು ಅಂತ ಅಂದರೆ ಜನರಲ್ಲು ಆ ಥರ. ಸಿಟಿಸನ್ ಅಂತ, ಓಕೆ, ವಿಕಲಚೇತನರು, ಫಿಸಿಕಲಿ ಡಿಸೇಬಲ್ಡ್ ಆ ಥರ. ದೆನ್ ಕಮಿಂಗ್ ಟು ದಿಸ್ ಥಿಂಗ್, ನೀವು ಇದು 10 years is must and should in Karnataka, or how many years you have been residing in the Karnataka. Must and should you have to be 10 years or plus ಕರ್ನಾಟಕದಲ್ಲಿ ಇದ್ದವರು ಇದು ಹಾಕ್ಬೋದು. ಸೊ ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ನಿವೇಶನ ಮತ್ತು ನೋಂದಣಿ ಶುಲ್ಕಗಳು ನೋಡಿ. ಇಲ್ಲಿ EWS ಬಂದು, ಲೆಟ್ ಮೀ ಗೋ ಫ್ರಂಟ್. ಓಕೆ, EWS ಬಂದು 2030, ದೆನ್ LIG is 3040 ಆ್ಯಂಡ್ MIG ಮೀಡಿಯಮ್ ಇದು ಇನ್ಕಮ್ 3050, ದೆನ್ HIG ಈಸ್ 4060, HIG2 ಬಂದು 5080. ಓಕೆ, ಸೊ ಈ ಥರ ಇದೆ. ಇದಕ್ಕೆ ನೋಂದಣಿ ಶುಲ್ಕ ಇದು ಮೇಯ್ನು. ನೋಂದಣಿ ಶುಲ್ಕ ನೀವು ಸ್ಟಾರ್ಟಿಂಗ್ ಅಮೌಂಟ್ ಕಟ್ಟಬೇಕಾಗತ್ತಲ್ಲ, ಅದನ್ನು ಯಾವ ಥರ ಇದನ್ನು ನಾನು ತೋರಿಸ್ತೀನಿ. ಇದನ್ನು ನೋಡಿ, 200, 250, 300, 400 ಆ್ಯಂಡ್ 500 ಇದು ನಾನ್ ರಿಫಂಡಬಲ್. ಅದು ಗ್ಯಾಪ್ನ ಇರಲಿ, ಆಯಿತಾ. ಇಲ್ಲಿ ಯಾವ ಥರ ಸೆಲೆಕ್ಟ್ ಮಾಡೋದನ್ನು ಇಲ್ಲಿ ನೋಡ್ಕೊಳ್ಳಿ. ನಿಮ್ಗೆ ಯಾವ್ದು ಬೇಕು, 2030, 3040, 3050, 4060 ಆರ್ 5080 ಯಾವ್ದು ಬೇಕು. ವಿಚ್ ಫ್ಲಾಟ್ ಸೈಜ್ ವುಡ್ ಯು ಲೈಕ್ ಟು ರಿಕ್ವೆಸ್ಟ್, ಇದನ್ನು ನೀವು ಟಿಕ್ ಮಾಡ್ಕೋಬೇಕಾಗತ್ತೆ. 3040 ಅಂತ ಹಾಕಿದೆ ಅಂದ್ಕೊಳ್ಳಿ. ಇದಾಗಿದ ನಂತರ ನೋಡಿ, ನಾನಿಲ್ಲಿ ಟಿಕ್ ಮಾಡಿದ್ದೀನಿ, ಫಸ್ಟೇ ಟಿಕ್ ಮಾಡಿದ್ದೆ. ಐ ಆಮ್ ಜಸ್ಟ್ ಶೋಯಿಂಗ್ ಯು ರೈಟ್ ನಾವು. ಸೊ ರಿಜಿಸ್ಟ್ರೇಷನ್ ಫೀ ಪೇಡ್ ಬೈ ದಿ ಅಪ್ಲಿಕೆಂಟ್ ವಿಲ್ ನಾಟ್ ಬಿ ರೀಫಂಡೆಡ್, ಗ್ಯಾಪ್ನ ಇರಲಿ. ಇದನ್ನು ಟಿಕ್ ಮಾಡಿ ದೆನ್ ಸೇಮ್ ನೀವು ಯಾವ ಥರ ಫ್ಲಿಪ್ಕಾರ್ಟಲ್ಲೇ ಆಗಲಿ, ಅಮೆಝಾನಲ್ಲೇ ಆಗಲಿ, ರೇಸರ್ ಪೇಯಿಂದ ನೀವು ಪೇ ಮಾಡ್ತೀರಿ, ಸೇಮ್ ಅದೇ ಥರನೇ. ಇಲ್ಲಿ 250 ಯಾಕೆ ಬರ್ತಾಯಿತ್ತು ಅಂತಂದರೆ ಅಲ್ಲಿ LIG ಏನೋ ಟಿಕ್ ಮಾಡಿದ್ದೀನಿ ಮೋಸ್ಟ್ಲಿ. ಹೌದು, LIG ಟಿಕ್ ಮಾಡಿದ್ದೀನಿ, ಅದಕ್ಕೆ ನೋಡಿ ಇಲ್ಲಿ 250 ಅಂತ ಇದೆ. ನೋಡಿ ಇಲ್ಲಿ 250 ಅಂತ ಇದೆ, ಅದಕ್ಕೆ 250 ಬಂತು. ನಾನು ಅದನ್ನು ಬೇಡ ಇದಕ್ಕೆ ಟಿಕ್ ಮಾಡ್ತೀನಿ ಅಂದಾಗ ನೋಡಿ ಈ ಥರ ಬರುತ್ತೆ. ಓಕೆ, ಸೊ ಅದಾಗಿದ ನಂತರ ಯು ಹ್ಯಾವ್ ಟು ಸಬ್ಮಿಟ್ ಆ್ಯಂಡ್ ಪೇ. ಸಬ್ಮಿಟ್ ಆ್ಯಂಡ್ ಪೇ ಅಂತ ಕೊಟ್ಟಿದ ತಕ್ಷಣವೇ ಯು ವಿಲ್ ಗೆಟ್ ಆಲ್ ದ ಥಿಂಗ್ಸ್. ನಾನು ಇಲ್ಲಿ ಏನು ಫಿಲಪ್ ಮಾಡಿಲ್ಲ, ಸೊ ಇಟ್ ಈಸ್ ನಾಟ್ ಗಿವಿಂಗ್ ಎನಿಥಿಂಗ್. ಪೇ ಮಾಡಿದ ತಕ್ಷಣ ನಿಮ್ಗೆ ಅಕ್ನಾಮೆಂಟ್ ಎಲ್ಲ ಬರುತ್ತೆ. ಆ್ಯಂಡ್ ಫರ್ದರ್ ಇನ್ಫಾರ್ಮೇಷನ್ ಇದೇ ಜಾಗದಲ್ಲೇ ನಿಮಗೆ ಯು ಕ್ಯಾನ್ ಜಸ್ಟ್ ಗೋ ಇನ್ ಟು ದಿಸ್ ಆ್ಯಂಡ್ ಈಚ್ ಆ್ಯಂಡ್ ಎವ್ರಿಥಿಂಗ್ ವಿಲ್ ಬಿ ಅಪ್ಡೇಟೆಡ್ ಹಿಯರ್ ಇಟ್ ಸೆಲ್ಫ್ ನೋಟಿಫಿಕೇಷನ್ಸಲ್ಲಿ. ಸೊ ದಿಸ್ ವಾಸ್ ದ ಸ್ಮಾಲ್ ಆ್ಯಂಡ್ ಬ್ಯೂಟಿಫುಲ್ ಥಿಂಗ್. ಹೋದ ತಿಂಗಳು 18ನೇ ತಾರೀಕೆ ಸ್ಟಾರ್ಟ್ ಆಗಿರೋಂಥದ್ದು ನೋಡಿ. ಹೋದ ತಿಂಗಳು 18ನೇ ತಾರೀಕೆ ಸ್ಟಾರ್ಟ್ ಆಗಿರೋಂಥದ್ದು. ಇವತ್ತು 14th ಡೇಟು. 14, 15, 16, 17 ಇನ್ನು 4 ದಿನ ಅಂತ ಅಂದ್ಕೊಳ್ಳಿ. ಇವತ್ತು ಸೇರಿಸಿ ಯಾರ್ಯಾರು ಅಪ್ಲಿಕೇಶನ್ ಹಾಕ್ಕೋಬೇಕು ಅಂದ್ಕೊಂಡಿದ್ದೀರಾ, ಪ್ಲೀಸ್ ಡೂ ಅಪ್ಲೈ. ಆ್ಯಂಡ್ ಇಟ್ ಈಸ್ ಎ ವೆರಿ ಬ್ಯೂಟಿಫುಲ್ ಪ್ಲೇಸ್. ಆ್ಯಂಡ್ ಟುಡೇ ಒನ್ ಮೋರ್ ಥಿಂಗ್ ಇಸ್ ದೇರ್. 14ನೇ ತಾರೀಕು ಇವತ್ತು ಅದು ಇನಾಗ್ರಲ್ ಫಂಕ್ಷನ್ ಇಟ್ಕೊಂಡಿದ್ದಾರೆ 11 o'clock. ಮೋಸ್ಟ್ ಪ್ರಾಬಲಿ ಇವಾಗ 11 ಗಂಟೆ ಆಗ್ತಾ ಇದೆ, ಇವಾಗ ಫಂಕ್ಷನ್ ನಡೀತಾ ಇರುತ್ತೆ. ಓಕೆ,
ನಮಗೇನು ಅದರದ್ದು ಯಾವುದು ಇನ್ವಿಟೇಷನ್ ಬಂದಿಲ್ಲ. ಬಟ್ ಇಟ್ಸ್ ಎ ಬ್ಯೂಟಿಫುಲ್ ಪ್ಲೇಸ್. ಪ್ಲೀಸ್ ಡೂ ಅಪ್ಲೈ ಫಾರ್ ದಿಸ್, ದೋಸ್ ಹೂ ಆರ್ ಇಂಟ್ರೆಸ್ಟೆಡ್. ಆ್ಯಂಡ್ ಪ್ಲೀಸ್ ಯಾರು ಹೊಸಬ್ರು ಬಂದಿದ್ದೀರಾ, ಡಿಜಿಟಲ್ ಭಾರತ್ ಸೇವಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮಿಸ್ ಮಾಡಬೇಡಿ. ಭಾಳ ಜನ ನೋಡಿಕೊಂಡು ಹಂಗೆ ಹೊಂಟೋಗ್ತಾ ಇದ್ದೀರಾ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೇರೆಯವ್ರಿಗೆ ಶೇರ್ ಮಾಡಿ. ವಿಚಾರಗಳನ್ನ ವಿನಿಮಯ ಮಾಡಬೇಕು ಅಂತಲೇ ನಾನು ಇದನ್ನು ಮಾಡಿರೋಂಥದ್ದು. ಆದಷ್ಟು ನಿಮ್ಮಿಂದ ನಿಮಗಾಗಿ, ನಿಮಗೋಸ್ಕರ ಅಂತಲೇ ಮಾಡ್ತಾ ಇರೋಂಥದ್ದು. Please do subscribe and share with the family and friends, and come back with I will come back with all other details in the future. So ಇಷ್ಟು ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು.